ಬರ್ರಿ ಒಳಗೆ ಬರ್ರಿ. ತಡೀರಿ ಒಂದಿಟ ಅವ್ವಾರನ್ನ ಕರೆದು ಬಿಡ್ತೀನಿ ರೀ. ಡ್ಯಾಮಿ ಲೇ ಕಾಮಿ ಕಾಮಿ. ಏನ್ರಿ ನಿಮ್ಮ ಗೌಡ್ರ ಮನೆಯಾಗಿದ್ದಾಗ ಹಂಗೆ ಕರಿತೀರಲ್ಲ ಕಾಮಿ ಕಾಮಿ ಅಂತ ಏನು ಹೇಳ್ರಿ? ಸಣ್ಣವಾರ ವಾಪ ಬಂದಾರ ಮತ್ತು ಅವ್ವಾರನ್ನ ಕರಿ ಹೋಗು. ಕರಿತೀನಿ, ಅವ್ರನ್ನ ಕುಂದರ್ಸು ಕರ್ಕೊಂಬರ್ತೀನಿ ಅವ್ವಾರನ್ನ. ಕುಂದ್ರಿ. ಇರ್ಲಿ ಹೇಳಪ್ಪ, ಕರಿ ಮೊದಲು. ಅವಾರ ಅವಾರ ರೀ ಅವಾರ. ಏನ್ಲೇ ದಾಮಿ, ಯಾಕೆ ನೀ ಇನ್ನೂ ಮನೆಗೆ ಹೋಗಿಲ್ಲ? ಅಯ್ಯ ಅವಾರ ಮತ್ತು ಸಣ್ಣವಾರ ವಾಪನ ಕರ್ಕೊಂಬಂದಾರ, ಬರ್ರಿ. ಹೌದಾ, ಬಂದೆ, ನಡಿ ಬಂದು ನಡಿ. ಅವಾರ ಬರಾಕತ್ತಾರ್ರಿ, ಕುಂದ್ರಿ. ಯವ್ವ ಯಪ್ಪ ಆರಾಮದಿರೇ? ಕುಂದ್ರಪ್ಪ. ಮಾತಾಡ್ಬೇಡ ನೀನು ಮಾತಾಡ್ಸಕ್ ಬಂದಿಲ್ಲ ನಾವು ಇಲ್ಲಿಗೆ. ನೀ ಯಾಕೆ ನನ್ನ ಮ್ಯಾಗ ಸಿಟ್ ಮಾಡ್ಕೊಳಕತ್ತಿ? ನೀ ಮಾಡೋ ಹಲ್ಕಟ್ ಕೆಲ್ಸಕ್ಕೆ ನಿನಗೂ ನಿಮ್ಮ ಮಗು ತಗೊಂಡು ಹೊಡಿಬೇಕಾಗಿತ್ತು ಮೊದಲು. ನಿಮ್ಮ ಮಗುನಿಂದ ನಾ ಅರ್ಧ ಹದಗೆಟ್ಟಿ ನೀನು. ಯಾಕ ಆರಾಮದಿರೇ? ಆರಾಮದಿ ಗಂಗೆ. ಕುಂದ್ರಿ. ಗೌಡ್ರನ್ನ ಕರ್ಕೊಂಬರಕ್ಕೆ ಹೋಗ್ಯಾರ ಅವ್ವಾರ. ಕುಂದ್ರಿ. ನೀನು ಹೊಲಸು ಬುದ್ಧಿ ಬಿಟ್ಟಿಲ್ಲ, ಇನ್ನೂ ನೀನು ಸಗಣಿ ತಿನ್ನ ಬುದ್ಧಿ ಬಿಟ್ಟಿಲ್ಲ. ಊರಾಗಿದ್ದ ಊರಾಗ ಕಿಮ್ಮತ್ತ ತೆಗದಿ ಇಲ್ಲಿ ಅಟ್ಟಿದ್ರೆ ಇಲ್ಲಿ ನಮ್ ಕಿಮ್ಮತ್ತಿಗೆ ಹಾಕತ್ತಿ. ಏನಂತ ಹುಟ್ಟಿದೆ ನೀ ನನ್ನ ಹೊಟ್ಟ್ಯಾಗ ನನ್ನ ಮರ್ಯಾದಿ ತೆಗಿಯಾಕತ್ತಂದು ನೀನ್ ಹೆಣ್ಣು ಅನ್ನಕ ನನಗ ಅಸಹ್ಯ ಆಕತ್ ನನಗ. ಇನ್ನ ಬಿಟ್ಟಿಲ್ಲ ನೀನು ಅವನ ಸವಾಸನ. ನೀ ಉದ್ಧಾರ ಆಗುದಿಲ್ಲ ನೀನು. ಏ ತಮ್ಮ, ಏ ಗೌಡೆ, ಗೌಡಪ್ಪ ಗೌಡಪ್ಪ. ಹಾ ಬೇ. ಏ ತಮ್ಮ ಹೇಳ, ಆಕಿ ಅವ್ವ ಅಪ್ಪ ಬಂದಾರಂತೆ ಹೇಳ. ಹಾಯವ್ವ ಬಂದ್ರನ? ನಡಿವಿ, ನೀ ಬಂದೆ. ದೌಡ್ ಬಾ. ಕುಂದ್ರ ತಮ್ಮ, ತಂಗಿ ಕುಂದ್ರ. ಇರ್ಲಿ ಹೇಳ್ರಿ, ಈಕಿಲ್ ಕೂತು ಮಾತಾಡಂಗ ನಮ್ಮ ಕಿಮ್ಮತ್ತರಿಗೆ ಎಲ್ಲ ಶಾಳಿಕಿ ಊರ್ ಕಸವರ್ಗಿ. ಇದನ್ನ ಹಡಿಯೋದಕ್ಕಿನ್ನ ಒಂದು ಕಸವರ್ಗಿ ಗುಣಕಲ ಹಳದಿದ್ದು ಎಟ್ಟ ಬೇಸಿರ್ತಿತ್ತು. ಇದು ಇಂಥ ಕೆಟ್ಟ ಹೊಲಸು ಇಸೋದು ಜಂತಾಕತ್ತೆ ಅನ್ನೋದು ನನಗೆ ಕನಸಿನಾಗೂ ನೆನೆಸಿದ್ದಿಲ್ಲ ನಾನು. ಏನಂತ ಜೋಡಾದೆ ನೀನು ನಾನು ಹೊಟ್ಟ್ಯಾಗ? ಇವನ್ ನೀನು ಹೊಲಸು, ನೀನು ಹೊಲಸು ಬಾಯಿಂದ ನನಗೆ ಅವ್ವ ಅಂತ ಕರಿಬೇಡ, ನನಗೆ ಅಸಹ್ಯ ಆಕತ್ತೆ ನನಗೆ. ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿ ಅಂದ್ರೆ ನಿನ್ನೆ ಹೊಲಸು ಹೆಂಗ್ಸಿರ್ಬೇಕು ನೀನು. ಸರಿ ನಡೀನಿ. ಎಲ್ಲ ನನ್ನ ಉಲ್ಟಾ ಹೊಡೆಯಾಗುತ್ತೈತಿ. ನಾವ್ ಏನ್ ಹೇಳ್ಬೇಕನ್ನೋದು ತಿಳಿವಲ್ದಾಗೈತಿ ನೋಡ್ರಿ ಅಕ್ಕ. ಅಳಿದೇವ್ರ, ನಮ್ಗೇನು ಮಾತಾಡಕ ಬಾಯಿ ಇಲ್ದಂಗ ಆಗೈತ್ರಿ. ನೀವೇನು ಶಿಕ್ಷೆ ಕೊಟ್ರು ಅನ್ಭೋಗ್ಸಕ ನಾವು ತಯಾರದೇವಿ. ಫೋನ್ಯಾಗೆಲ್ಲ ಈಕಿದು ಕತಿ ಮಾಡಿ ಹೇಳಿರಿ. ಈಗ ಮರ್ಯಾದಿಂದ ನಿಮ್ಮ ಆಳ ಮಗನ ನಮ್ಮ ಮನೆಯವ್ರಿಗೂ ಕರ್ಯಾಕ ಕಳಿಸಿರಿ. ನಮ್ಗೇನು ಮಾತಾಡಕ್ ಬಾಯಿ ಇಲ್ಲ ನೋಡ್ರಿ. ಏನು ಹೇಳ್ಬೇಕಂತ ಹೇಳ್ರಿ, ಕೇಳ್ಕೊಳ್ಳೋದು ಅಟ್ಟ ಬಿಡುದೈತಿ ನಮಗೆ. ಅಟ್ಟ ಉಡ್ಸಾಳಿಕಿ ನಮ್ಗೆ ಬಾಯಿ ಇಲ್ದಂಗ ಮಾಡಿಟ್ಟಾಳಿದು. ಇದು ಹೊಲಸು ಹೆಂಗಸನ ನಾನು ಹೊಟ್ಟ್ಯಾಗ ಹುಳ ಹುಟ್ಟೈತಿ ನೋಡ್ರಿ. ಇದು ಏನು ಮಾಡ್ಲಿ ನಾ? ಕೊಡಪ್ಪ, ನಿನ್ನ ವಿಚಾರ ಏನೈತಿ ಹೇಳು. ಇವ ನಾ ಏನು ಹೇಳಲಿ? ನಂದು ಏನು ವಿಚಾರ ಐತೆ ನಾನು ನಿನಗೆ ಆಗಲೆಕ್ಕ ನಾನು ನಿನ್ನ ಮುಂದೆ ಹೇಳ್ಬಿಟ್ಟೇನಿಲ್ಲ. ನೀನ ಹೇಳ್ಬಿಡು. ಆಕೆ ಜೀವನೋಪಾಯಕ್ಕೆ ಏನು ಕೇಳ್ತಾಳೋ ಅದು ಕೊಟ್ರಾತು. ಏಟ್ ಕೇಳ್ತಾಳೆ ಕೇಳನು. ನೋಡ್ತಮ್ಮ, ನನ್ನ ಮಗುಗೆ 2 ಮದುವೆ ಆದರೂ ಮುರುಗಡೆ ಆಗಿದ್ದು. ಆದ್ರೆ ಅವರ ನಾನಾ ನಮ್ಮನೆ ಕಾರಣಕ್ಕೆ ಹೋಗ್ಯಾರ. ಆದ್ರೆ ಊರಾಗ ತೆಲಿಗೊಂದು ಮಾತಾಡ್ತಾರೆ, ನಾವು ಓಡಿಸೀನಿ ಅದು ಇದು ಅಂತೇಳಿ. ನಿಮ್ಮ ಮಗಳು ಅದನ್ನ ಎಲ್ಲ ಊರಾಗ ಹಬ್ಬಿಸಾಳ. ಅದು ಕರೆಯದ ಸುಳ್ಳು ಅನ್ನೋದು ನನಗೆ ಗೊತ್ತು, ನನ್ನ ಮಗು ಗೊತ್ತು. ಆ ವಿಚಾರ ಬೇಡ ಬಿಡ್ರಿ. ಕರೆ ಹೇಳ್ಬೇಕಂದ್ರೆ ತಮ್ಮ, ನಿಮ್ಮ ಮಗಳದು ಚಂದ ಚಲವ ನೋಡಿಕೊಂಡು ನಾನು ನನ್ನ ಮಗಗೆ ಲಗ್ನ ಮಾಡ್ಕೊಳ್ಳಿಲ್ಲ. ನಮ್ಮ ಮನೆಗೆ ಹೋಗ್ಬೇಕಿ ಚಲೋಕಿ, ನಮ್ದು ಯಾವಾರ ನೋಡ್ಕೊಳಕ್ಕೆ ಓದಿರಕ್ಕಿ ತಿಳುವಳಿಕೆ ಇರೋಕ್ಕಿ ಬೇಕಾಗಿತ್ತು. ಮತ್ತು ನಮ್ಮದು ವಂಶ ಬೆಳಗ್ಬೇಕಂತೇಳಿ ಬಡವ್ರ ಮನೆಯಕ್ಕೆ ಆಗಲಿ ನಮ್ಮ ಮನ್ಯಾನಾಗ ನಂಬ್ಕೊಂಡು ಜೀವನ ಮಾಡ್ಕೊಂಡು ಹೊಕ್ಕಾಳ. ಬಡವ್ರ ಮಗಳಿಗೆ ಮಾಡ್ಕೊಂಡ್ರೆ ಆಕಿಗೂ ಒಂದು ಜೀವನ ಕೊಟ್ಟಂಗೆ ಆಕೈತಿ ಅಂತೇಳಿ ನಿಮ್ಮ ಮನೆ ಹೆಣ್ಮಗಳನ್ನ ನಮ್ಮ ಮನೆ ಸಸಿ ಮಾಡ್ಕೊಂಡು ನೋಡ್ರಿಪ್ಪ ತಮ್ಮ. ಅದೇ ನಮ್ಮ ಜೀವನದಾಗ ಮಾಡಿದ್ದು ನಾವು ದೊಡ್ಡ ತಪ್ಪು. ಇದು ಮುಗತಿ ಹೋಗ್ಲಿ. ನಿನ್ನ ಮಗಳು ಏನೇನು ಮಾಡ್ಯಾಳ ಅನ್ನೋದು ಕತ್ತಿ ಮಾಡಿಯೆಲ್ಲ ಹೇಳಿರ್ಬೇಕು ನನ್ನ ಮಗ. ಅದಕ್ಕೆ ನಾವು ಇನ್ನು ಮುಂದೆ ನಿಮ್ಮ ಮಗಳನ್ನ ನಮ್ಮ ಮನೆಯಾಗ ಇಟ್ಕೊಂಡು ಬಾಳ್ಸಕ್ಕೆ ನಾವು ತಯಾರಿಲ್ಲಪ್ಪ. ಕರ್ಕೊಂಡು ಹೋಗ್ಬೇಡ್ರಿ ಆಕಿನ. ಹಿಂಗಂದ್ರೆ ಹ್ಯಾಂಗೆ ರೀ ಬೀಗ್ರ? ನಮ್ಮ ಮಗಳದು ಮುಂದಿನ ಜೀವನ ಹ್ಯಾಂಗೆ? ನಾಳೆಕಿನ್ ತಂಗಿ ನಿನ್ನ ಮಗಳ ಬಗ್ಗೆ ಏನು ವಿಚಾರ ಮಾಡ್ಕೋಬೇಡ. ಆಗಲಿ ಇನ್ನೊಬ್ಬವನ್ನ ಸೆಟ್ ಮಾಡಿ ಇಟ್ಕೊಂಡಾಳಕ್ಕಿ. ನಿಮಗೂ ಗೊತ್ತಿದ್ದಿರ್ತೈತಿ ವಿಚಾರ. ನಿಮಗೆ ಗೊತ್ತಿಲ್ದಂಗೆ ನಮ್ಮ ಮನೆ ಮಟ್ಟ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಕಿ ಎಲ್ಲ ವಿಚಾರದಾಗ ಬರಬಾರ್ದಾಳಕ್ಕಿ. ಒಂದು ವಿಚಾರದಾಗ ಇದ್ದಿದ್ರೆ ಕ್ಷಮ ಮಾಡಿ ಇಟ್ಕೊತಿದ್ವಿ ನಾವು. ಪೂರ ಎಲ್ಲ ವಿಚಾರದಾಗೂ ಬರಬಾರ್ದಾಳಕ್ಕಿ. ಹಂಗಂತ ನಾವೇನಾಕಿ ಜೀವನ ಹಾಳಾಗಲಿ ಬೀದಿಗೆ ಬರಲಿ ಅಂತಂದು ನಾವು ಅನ್ನಂಗಿಲ್ಲ. ಆಕೆ ಜೀವನೋಪಾಯಕ್ಕೆ ಏನು ಬೇಕು ಒಂದಿಷ್ಟು ಅಂತ ಕೇಳ್ರಿ, ಕೊಡ್ತೀವಿ. ಆದ್ರೆ ನಾವು ಆಕಿನ ನಮ್ಮ ಮನ್ಯಾಗ ಇಟ್ಕೊಳಕ್ಕೆ ತಯಾರಿಲ್ಲ ತಂಗಿ. ಕರ್ಕೊಂಡು ಹೋಗ್ಬಿಡ್ರಿ ಆಕಿನ. ಇಲ್ಲಿ ರಗಡ್ ಮಾಡ್ಯಾಳ ಊರಾಗ. ನಮ್ದು ಏನು ನಾಲ್ಕನೇ ಕಿಮ್ಮತ್ತು ಉಳಿಸಿಲ್ಲಕ್ಕಿ. ಆಳ ಮಕ್ಕಳ ಮುಂದೆ ನಮ್ಮ ಕಿಮ್ಮತ್ತು ಉಳಿಸಿಲ್ಲಕ್ಕಿ, ಏನು ಉಳಿಸಿಲ್ಲಕ್ಕಿ. ಒಟ್ಟು ಯಾವ ವಿಚಾರದಾಗ ನಮ್ಗೆ ಬರಬರಿ ಅನ್ಸಿಲ್ಲಕ್ಕಿ. ಕರ್ಕೊಂಡು ಹೋಗ್ಬಿಡ್ರಿ ಆಕಿನ. ನಿಮ್ಗೆ ಈಟ ಬೇಕಾಗಿತ್ತು. ಈಗ ನಾನು ಕಳಿಸಿ ನಿನ್ನ ಮಗಗೆ ಇನ್ನೊಂದು ಲಗ್ನ ಮಾಡಿ
ಮಾಡಕಿ ನೀನು ಈಗ ನನಗೆ ಏನಾರ ಆಟ ಇಟ್ಟ ಚೂರಪಾರ ಕೊಡೋದು ಮತ್ತೆ ಇನ್ನೊಬ್ಬಕಿನ ದೊಡ್ಡ ಮನಿ ಹೆಣ್ಮಗಳ ತಂದು ನಿಮ್ಮ ಮಗಗೆ ಲಗ್ನ ಮಾಡಿ ಇಟ್ಕೊಳಕಿ ಅಲ್ಲಿದು ಬರ್ತೈತಿ ನಿಮ್ದು ಬರ್ತೈತಿ ಅಂತೇಳಿ ಇಂಥ ಹೊಲಸು ಬುದ್ಧಿ ನಿಮ್ಮದು ಅದಕ್ಕೆ ನಿಮ್ದು ವಂಶ ಇನ್ನೂ ಉದ್ಧಾರ ಆಗಿಲ್ಲ ಲೇ ನೀನು ಹಲ್ಲ ಉದುರಿಸಿ ಬಿಡ್ತೀನಿ ನಾ ಇದುವರೆಗೂ ಯಾರಿಗೂ ಒಂದು ಕೆಟ್ಟ ಮಾತು ಬೈದಿಲ್ಲ ನನ್ನ ಬಾಯಾಗ ಹೊಲಸು ಮಾತು ಬರೋಂಗೆ ಮಾಡಬೇಡ ನೀನು ಎಂತ ಚಿಲ್ಲರದಿ ಅನ್ನೋದು ಇಡೀ ಊರ್ ಮಂದಿಗೆ ಗೊತ್ತಾಗೈತಿ ಮತ್ತಿಲ್ಲಿ ಬಾಯಿ ಬಿಡಕ್ಕೆ ಬರಬೇಡ ನಿನಗೆ ನಿನ್ನ ಜೀವನೋಪಾಯಕ್ಕಂತ ನಾವು ಕೊಡ್ತಿರೋದು ದೊಡ್ಡ ಮಾತು ನೀನು ಚಿಲ್ಲರ ಬುದ್ಧಿಗೆ ಅದನ್ನು ಕೊಡಬಾರ್ದು ನಿನಗೆ ಯಾಕೆ ಕೊಡ್ಬೇಕು ನಾವು ಇಷ್ಟಕ್ಕೂ ನಿನಗೆ ರೊಕ್ಕ ಆಸ್ತಿನೆಲ್ಲ ನಿನಗೆ ಕೊಡಂಗ ಇಲ್ಲ ಏನು ನನಗೆ ಮಗನ ಕೊಟ್ಟ ಒಂದಿನ ಸಂಸಾರ ಮಾಡಿಯೋ ಏನು ಮಕ್ಕಳು ಮಾಡ್ಕೊಂಡಿಯೋ ಯಾಕೆ ಕೊಡ್ಬೇಕು ನಾ ನಿನಗೆ ಯಾಕೆ ಕೊಡ್ಬೇಕು ನಿನಗೆ ಅಂತ ನಮ್ಮ ಮನೆ ರೊಕ್ಕನ ತೊಗೊಂಡೋಗಿ ಮಿಂಡರಿ ಎದಿ ಮ್ಯಾಕೆ ಸುರಿದು ಬಂದಿದಿ ಅನ್ನಬಾರ್ದಿವೆಲ್ಲ ನನ್ನ ಬಾಯಾಗಿನ ನಮ್ಮದ ರಗಡ ಹಾಳು ಮಾಡಿದಿ ಆದರೂ ಅನ್ನಕ್ಕೆ ಹೋಗಿಲ್ಲ ನಾವು ಮನಿ ಮರ್ಯಾದಿಗೆ ಅಂಜಿ ಮತ್ತೀಗ ನಮ್ಗೆ ಎದಿ ಉಬ್ಬಿಸ್ಕೊಂಡು ಮಾತಾಡಕ್ಕೆ ಬರ್ತೀನಿ ದೌಡೇನು ಹಲ್ಲ ಬಿಸ್ತೆ ನೀನು ಹಾಡಿಬಿಟ್ಟಿ ಹೋಲ್ ಬಿಡ್ರಿ ಹೋಲಿ ಆತ್ರಿ ನಮ್ಮ ಮಗಳದು ತಪ್ಪಾಗೈತಿ ಏನು ಕೊಡೋದು ಬ್ಯಾಡ್ರಿ ನಾವು ನಮ್ಮ ಮಗಳು ಕರ್ಕೊಂಡು ಹೋಗ್ತೀವ್ರಿ ಯಾ ಸುಮ್ನಿರ್ರಿ ಏನು ನಮ್ದೇನು ಒತ್ತನ ಮತ್ತೇತೇನು ಈಕಿನ ತಗೊಂಡು ಹೋಗ್ಬೇಡ ಅಲ್ಲಿ ಕೂಳ್ ಹಾಕಕ್ಕ ಎಟ್ ಕೊಡ್ತಾರ ಕೊಡ್ಲಿ ತೊಗೊಂಡು ಹೋಗೋನು ಮತ್ತೆ ನಾಳೆ ಈಕಿನ ನಮ್ಮ ಮನ್ಯಾಗ ಇಟ್ಕೊಂಡ್ರಿ ಈಕಿನ ಸಾಕೋದೆ ಹಂಗ ನಾವು ನೀವೇನು ಟೆನ್ಷನ್ ತಗೋಬೇಡ್ರಿ ನೀವು ಎಷ್ಟು ಕೇಳ್ತೀರ ಕೇಳ್ರಿ ಕೊಡೋನು ಒಂದು 10 ಲಕ್ಷ ಕೊಟ್ಟು ಬಿಡ್ರಿ ಲೇ ಕಸ್ತೂರಿ ಸುಮ್ಮನಿಂದರ ಅಪ್ಪಾಜಿ ನೀ ಸುಮ್ನಿರು ಇಲ್ಲಿ ನಾನು ಲಗ್ನ ಮಾಡ್ಕೊಂಡು ಬಂದು ಇಟ್ಟು ವರ್ಷ ನನ್ನ ಜೀವನ ಬರಬಾದ್ ಮಾಡ್ಯಾರು 10 ಲಕ್ಷ ಎಲ್ಲ ಕಡಿಮೆನ ಆಗ್ತದು ಯಾವ 10 ಲಕ್ಷ ಬೇಡ ಇನ್ನ ಜಾಸ್ತಿ ಕೇಳು ಇನ್ನ ಜಾಸ್ತಿನ ನಿನಗೆ ಯಾಕೆ ಕೊಡ್ಬೇಕು ನಾವು ಜಾಸ್ತಿ ಯಾಕೆ ಕೊಡ್ಬೇಕಂತ ಇವಾ ಹೋಲ್ ಬಿಡ್ಬಿ ಎಷ್ಟು ಕೇಳ್ತಾರ ಕೇಳಿ ಅವರು ನೀ ಸುಮ್ನಿರು ತಮ್ಮ ಈಕೆ ನಮ್ಮ ಹತ್ರ ಹಿರಿದು ರೊಕ್ಕ ಮಾಡಕ್ಕೆ ನಿಂತಾಡಿಕಿ ಈಕಿಗೆ ಯಾಕೆ ಕಟ್ಟು ಕೊಡ್ಬೇಕು ನೋಡು 10 ಲಕ್ಷ 2 ಲಕ್ಷ ಎಲ್ಲ ಕೊಡಕ್ಕಾಗುದಿಲ್ಲ ಒಂದು 5 ಲಕ್ಷ ಕೊಡ್ತೇವಿ ತೊಲಗ್ರಿ ಅತ್ತಾಗ ಏನ 5 ಲಕ್ಷ 5 ಲಕ್ಷ ಯಾವ ಮೂಲ್ಯಾಗ ಆಕತಿ ಇಲ್ಲ ಬಾ ಇಡೀ ಆಸ್ತಿನ ನಿನ್ನ ಹೆಸರಲ್ಲೇ ಬರೆದು ಕೊಟ್ಬಿಡ್ತೀವಿ ನಾವು ಹಂಗ ಭಿಕ್ಷಾ ಪಾತ್ರ ಹಿಡ್ಕೊಂಡು ಓಣಿ ಊರ್ ಭಿಕ್ಷಾ ಬೇಡಕ್ ಹೋಗ್ತೀವಿ ನಿನಗೆ ಬರೆದು ಕೊಟ್ಟು ಇನ್ನೊಂದಿಷ್ಟು ದಿನ ಇಲ್ಲೇ ಇದ್ದಿದ್ದೆ ಅಂದ್ರೆ ನಮಗೆ ಅದನ್ನ ಮಾಡಕ್ ಹಚ್ತಿದ್ದಿ ನೀನು ನಮ್ಮ ಪುಣ್ಯ ನಮ್ಮ ಪೂರ್ವಿಕರ ಪುಣ್ಯ ನನ್ನ ಮಗನ ಪುಣ್ಯ ಇದ್ದಿದ್ದಕ್ಕೆ ನೀ ಅಂತ ಚಿಲ್ಲರ್ ಹೆಂಗ್ ಸರಿ ಅಂತ ನಮಗೆ ದೌಡ್ ಗೊತ್ತಾತು ಈಗ ಗೊತ್ತಾಗೈತಿಲ್ಲ ನನಗೇನು ಪೂರ ಆಸ್ತಿ ಬೇಕಾಗಿಲ್ಲ ಅರ್ಧ ಆಸ್ತಿ ಬರೆದು ಕೊಡ್ರಿ ನನಗೆ ಏನ ಅರ್ಧ ಆಸ್ತಿ ಕೊಡ್ಬೇಕಾ ಬಾ ಕೊಡ್ತೀವಿ ಈ ಆಸ್ತಿನ ನಿನ್ನ ಮಿಂಡ ಗಳಿಸಿಟ್ಟಿದ್ದಲ್ಲ ನನ್ನ ಗಂಡ ಗಳಿಸಿಟ್ಟಿದ್ದು ನಿನ್ನ ಮಿಂಡ ಗಳಿಸಿದ್ದಾಗಿದ್ದು ನಿನ್ನ ಕೊರದು ಕೊಡ್ತಿದ್ವಿ ಏನ್ ನಿಮ್ಮಪ್ಪ ದುಡ್ದಿಟ್ಟ ನನಗೆ ಇಲ್ಲಿ ಕೊರದು ಆಸ್ತಿ ಕೊಡಕ ಏನ್ ನನ್ನ ಮಗನ ಕೊಟ್ಟಾಗ ಒಂದಿನ ನನ್ನ ಸಂಸಾರ ಮಾಡಿಯೋ ಏನು ಮಕ್ಕಳು ಮಾಡ್ಕೊಂಡಿಯೋ ನಿನಗೆ ಯಾಕ್ಲೆ ನಾವು ಕೊರದ ಆಸ್ತಿ ಕೊಡ್ಬೇಕು ಇಟ್ಟೆ ನೀನು ಗಳಿಸಿನಿ ಅವ್ವ ತಾಯಿ ನಿನ್ನ ಕಾಲಿಗೆ ಬೀಳ್ತೀನಿ ಇನ್ನ ಇಟ್ಟು ಉಳಿದಿದ್ದು ನಮ್ಮ ಕಿಮ್ಮತ್ತನ್ನು ತೆಗೆದು ಹರಾಜ ಹಾಕ್ಬೇಡ ಏನು ನಾಳೆ ಸಪ್ತಾಗ ಎದಿ ಮ್ಯಾಗ ಹೇರ್ಕೊಂಡು ಹೋಗ್ತೀನ ಈಗ ಸೀದಾ ನಡಿ ನಮಗೇನು ಬೇಡ ನೋಡಪ್ಪಾಜಿ ಇಷ್ಟು ದಿನ ನನ್ನ ಜೀವನ ಹಾಳಾಗೈತಿ ನಾ ಏನು ಇಲ್ದಂಗ ಖಾಲಿ ಕೈಲೇ ನಮ್ಮ ಮನೆ ಬರಕ್ ತಯಾರಿಲ್ಲ ನನಗೆ ಅರ್ಧ ಆಸ್ತಿ ಬೇಕಂದ್ರೆ ಬೇಕು ಲೇ ಅರ್ಧ ಆಸ್ತಿ ಅಲ್ಲ 5 ಲಕ್ಷ ಕೊಡಬೇಕು ಅನ್ಕೊಂಡಿದ್ದೆ ಅದ್ರಾಗ ನಿನಗೆ 10 ರೂಪಾಯಿನೂ ಸಹ ಕೊಡೋದಿಲ್ಲ ಬಂದ ದಾರಿ ಸುಂಕಿಲ್ಲ ಅಂತೇಳಿ ನಿಮ್ಮ ಅವ್ವ ಅಪ್ಪನ ಕುಟಾಗ ನಿಮ್ಮೂರು ದಾರಿ ಹಿಡಿದು ಸೀದಾ ನಡೀತಿರ್ಬೇಕು ನೀನು ಅರ್ಧ ಆಸ್ತಿ ಕೊಡ್ಬೇಕಂತ ಅರ್ಧ ಆಸ್ತಿ ಇಟ್ಟೇನ ಇಲ್ಲಿ ಗಳಿಸಿ ನನ್ನ ಗಂಡ ಗಳಿಸಿಟ್ಟಿದ್ದು ನಿನಗೆ ಆಸ್ತಿ ಅರ್ಧ ಬರೆದು ಕೊಡುವಂತಲ್ಲ ನನ್ನ ಮಗ ಚಲೋತ್ನಾಗ ಇರಲಿ ಅಂತ ಕೊಡ್ತಾರಕ್ಕೀಗ ಅರ್ಧ ಆಸ್ತಿ ನನಗೆ ಹೆಂಗೆ ತಗೋಬೇಕನ್ನೋದು ಗೊತ್ತೈತಿ ಹೋಗ ಗೊತ್ತೈತಿ ನನಗೆ ಹೆಂಗೆ ತಗೋತೀಯ ತಗೋ ಹೋಗು ಈ ಕಾನೂನು ಕೋರ್ಟು ನಮಗೂ ಬರ್ತೈತಿ ನಿನಗೆ ಆಟ ಅಲ್ಲ ಏನು ನೀ 4 ಅಕ್ಷರ ಕಿಸ್ತಿ ಅಂದ ಮಾತ್ರಕ್ಕೆ ನಮಗೇನು ಕೋರ್ಟ್ ಕಚೇರಿ ಗೊತ್ತಿಲ್ಲ ಅಂತ ಅನ್ಕೋಬೇಡ ಇದ್ರ 4 ಅಂತ ಕೋರ್ಟ್ ಕಚೇರಿ ನನಗೂ ಗೊತ್ತದಾವು ಹಾಕೋಗು ನೀ ಏನೀಗ ಭಾಳ ಅಂದ್ರೆ ಕೋರ್ಟ್ ಆಡಿರೋ ನಮ್ದು ಆಸ್ತಿ ತಗೋಬೇಕಂತ ಅಂತಿ ಹೋಗಿ ನೀ ಕೋರ್ಟ್ನಾಗ ಹೋಗಿ ನೀ ಏನಂತ ಕೇಳಿ ನಮ್ದು ಅರ್ಧ ಆಸ್ತಿ ತಗೋತೀಯ ನಾನು ನೋಡೇ ಬಿಡ್ತೀನಿ ಏನಂತ ಹೇಳಿ ತಗೋತಿಲ್ಲ ನೀ ಹಡಿಬಿಟ್ಟಿ ಏನಂತ ಕೇಸ್ ಹಾಕಿ ನೀ ನಮ್ದು ಅರ್ಧ ಆಸ್ತಿ ತಗೋತಿ ಏನು ನನ್ನ ಮಗನ ಕುಟ್ಟಾಗ ಏನಾರ ಸಂಸಾರ ಮಾಡಿಯೋ ಏನೋ ಮಕ್ಕಳು ಮಾಡ್ಕೊಂಡಿಯೋ ಹೆಂಗೆ ನಿನಗೆ ಕೋರ್ಟ್ನಾಗ ಅರ್ಧ ಆಸ್ತಿ ಕೊಡು ಅಂತ ಹೇಳ್ತಾರೆ ಹಾಕೋಗಿ ನೀ ಕೋರ್ಟ್ನಾಗ ಕೇಸ್ ಆಡಿ ನೀನು ಆಸ್ತಿ ತಗೋಬೇಕಾ ಮತ್ತೆ ನಮ್ಮ ಮನೆ ಹತ್ರ ಇನ್ನೊಂದ್ಸಲ ಬಂದು ನಿನಗೆ ಚಪ್ಪಲ ಕಟ್ತೀನಿ ಪೋಣಿಸಿ ಉರ್ಚಿನಾರಿ ನಿಮ್ಮ ಮಗನ ಮ್ಯಾಗ ರೇಪ್ ಕೇಸ್ ಹಾಕಿ ತಗೋತೀನಿ ಕಸಬರ್ಗಿ ತಗೋ ಹೋಗು ನಮಗೂ ಊರಾಗ 4 ಮಂದಿ ಬೇಕಾದವ್ರು ಬೇಡದವ್ರು ಅದಾರ ನಾವು ಸಾಕ್ಷಿ ಕರ್ಕೊಂಡು ಬರ್ತೀವಿ ಅದೇನು ಕೋರ್ಟ್ ಆಡಿ ಏನು ನೀ ಆಸ್ತಿ ತಗೋತೀಯ ತಗೋ ಹೋಗು ನಿನಗಾಗಿದ್ದು ನೀ ಮಾಡು ನಮಗಾಗಿದ್ದು ನಾವು ಮಾಡ್ತೀವಿ ನೋಡೋ ಬಿಡೋನು ಇದು ಒಂದು ನಮ್ಮ ಕೈಯಲ್ಲಿ ಆಗಿ ಗೆಲ್ತೇವಿಲ್ಲ ಅದು ಒಂದು ಆಗೇ ಬಿಡ್ಲಿ ನಡಿಯ ಕರ್ಕೊಂಡ್ರಿ ನಿಮ್ಮ ಮಗಳನ್ನ ಕಣ್ಣು ಮುಂದೆ ನಿಂದಿರಬೇಡ್ರಿ ಥೂ ಎಂತ ಹೊಲಸ ಹೆಂಗಸನ್ ಹಾರಾಡ್ದಿ ಯವ್ವ ತಾಯಿ ಮಗಳಿಗೆ ಚಂದ ಬುದ್ಧಿ ಹೇಳ್ಕೊಡು ಇಷ್ಟು ಚೀ ಮಾರಿ ಹಾಕಿಸ್ಕೊಂಡು ಚಿಪ್ ಕಟ್ಟಿಸ್ಕೊಳ್ಳೋದು ಬೇಕಾಗಿತ್ತನ ನಡಿಯ ನಿನ್ನವನ ನಡಿ ನಡಿಲೇ ಕಸ್ತೂರಿ ನಿನಗ ಬಾಯಾಗ ಬೂಟಿಟ್ಟು ಚಪ್ಪಲಿಲ್ಲ ಹೊಡ್ತೀನಿ ಈಗ ಸೀದಾ ನಡಿತೇ ಏನು ತಗೊಳ್ಳೆ ಏನಾರು ಮಾಡ್ಕೊರಿ ನಿನಗೇನು ಬ್ಯಾರೆ ಹೇಳ್ಬೇಕನ ಏನು ಮನೆಗೆ ಬರ್ತೀವೋ ಇಲ್ಲ ಕೆರೆ ಬಾವಿ ನೋಡ್ಕೊತೀಯೋ ಈಗ ನಡಿತೀಯ ಹೆಂಗ ಬರ್ತೀನಿ ನಡಿ ಅಡಿದೇವ್ರ ಯಾಕ ಬರ್ತೀನಿ ಮತ್ತೆ ಈ ಮನೆ ಕಡೆ ಬರಾಕ್ ಹೋಗ್ಬೇಡ್ರಿಪ್ಪ ಹೋಗ್ಬಿಡ್ರಿ ನೋಡಿ ಬ್ಯಾಸರಾತನ ಆಕೆ ಹೋಗಿದ್ದಕ್ಕೆ ನನಗೆ ಯಾಕೆ ಬೇಸರ ಆಕತ್ವಿ
ಆಕೆ ಯಾವತ್ತು ನನ್ನ ಕುಟಾಗ ಹೆಂಡತಿ ಕತೆ ನಡ್ಕೊಂಡಾಳ. ಆಕೆ ಹೋಗಿದ್ದಕ್ಕೆ ನನಗೆ ಬೇಸರ ಆಗಿಲ್ಲ, ಆದ್ರೆ ಊರಾಗ ಹೋಗುವಾಗ ಕಿಮ್ಮತ್ತು ತೆಗೆದು ಹೋದ್ಲಲ್ಲ, ಅದು ಭಾಳ ಬೇಸರ ಆಗೈತಿ ಬಿ ನನಗೆ. ಇರಲಿ ಹೇಳ್ತಮ್ಮ, ಅದನ್ನೇನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ, ಮರ್ತು ಬಿಡು. ಇನ್ನು ಮುಂದಿನ ಜೀವನದ ಬಗ್ಗೆ ವಿಚಾರ ಮಾಡೋಣ. ಹಾಂ, ಹೋಗು, ಒಂದಿಟ್ಟು ಏನಾರು ತಿನ್ನು ಹೋಗ್ಯಪ್ಪ. ಇವಾಗ ಏನು ಬೇಡಬೇ, ನನಗೇನು ತಿನ್ನಕ್ಕೆ ಮನಸ್ಸಿಲ್ಲ. ಹಂಗಂದ್ರೆ ಹಂಗಯ್ಯಪ್ಪ, ಮುಂಜಾನಿಂದ ನೀನು ಏನು ಚಂದಕ್ಕೆ ತಿಂದಿಲ್ಲ, ಒಂದಿಟ್ಟು ಹಾಲಾರ ಕುಡಿ ತಡಿ. ಏದಮ್ಮ, ಹೋಗೊಂದು ವಾಟೆ ಹಾಲು ಕಾಸೊಂಬ ಹೋಗು. ಬ್ಯಾಡ ಬಿ ತಂಗಿ, ಬೇಡ, ನನಗೆ ಹಾಲು ಬೇಡ. ಇವಾಗ ಬ್ಯಾಡ ಬಿ, ನನಗೇನಾರು ಕುಡಿಬೇಕು ಅನ್ಸಿದ್ರೆ ನಾನು ತರಿಸ್ಕೊಂಡು ಕುಡಿತೀನಿ. ನನಗೆ ಒಟ್ಟು ನೆಮ್ಮದಿ ಬೇಕಾಗಿತ್ತು. ನಾವು ಒಬ್ಬವನ್ನ ಒಂದಿಟ್ಟು ಹೊತ್ತಿರ್ತೀನಿ, ಹಗಲೆಲ್ಲ ಬಂದು ಉಣ್ಣು ಅಂತ ಕಿರಿಕಿರಿ ಮಾಡ್ಬೇಡ ನನಗೆ. ಯವ್ವ, ನನಗೆ ಬೇಕಂದ್ರೆ ನಾವು ಉಣ್ತೇನೆ ಬಿ. ನೀವು ನನಗೆ ಇವತ್ತು ಒಂದಿನ ಏನು ನನಗೆ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ. ನನಗೆ ಒಂದಿಟ್ಟು ಇದು ಸುಧಾರಿಸ್ಕೊಳಕ್ಕೆ ಟೈಮ್ ಬೇಕಾಗ್ತೈತಿ. ನೀ ಹಗಲೆಲ್ಲ ಏನಾರು ಹೇಳಿ ತಿಳಿತೀನಿ ಬೇಡ ನಂದು, ಆತಿಲ್ಲ, ಸುಮ್ಮನಿರು. ಏನು ನೋಡಪ್ಪ, ನನಗೆ ನೀ ಇರೋದೊಂದು ಮಗ ಅದಿ. ನಿಮ್ಮಪ್ಪನ ಊರು ಹೊಂಟೇ ಹೋದ, ನಿನಗೇನಾರು ಹೆಚ್ಚು ಕಡಿಮೆ ಆದ್ರೆ ನಾನಂತೂ ಬದುಕಿರೋದಿಲ್ಲ ಗೌಡಪ್ಪ. ಇವಾ ಹಾಗೆಲ್ಲ ವಿಚಾರ ಮಾಡಬೇಡ, ಹಾಗೆಲ್ಲ ಏನು ಆಗೋದಿಲ್ಲ, ಟೆನ್ಷನ್ ತೊಗೋಬೇಡ. ನನಗೆ ಇವತ್ತು ಒಂದಿನ ಉಣ್ಣಕ್ಕಾಗವಲ್ದು, ಹಿಂಗಾಗಿದ್ದಕ್ಕೆ ಒಟ್ಟು ಮನಸ್ಸು ಸರಿ ಇಲ್ವೇ? ಹಾಂ, ನೀ ಏನಾರು ತಿಂದಿಲ್ಲ? ನೀ ಏನು ತಿಂದಂಗ ನಾ ಹೆಂಗೆ ತಿಂತೀನಿ? ನನಗೂ ಏನು ತಿನ್ನಕ್ಕೆ ಮನಸ್ಸಿಲ್ಪ. ಹಂಗಾಕತ್ತೀವಿ ಇವತ್ತು ಒಂದಿನ. ಇರ್ಲಿ ಹೇಳು, ನೀನು ಒಂದಿಟ್ಟು ಊಟ ಮಾಡು, ಇಲ್ಲ ಒಟ್ಟು ಹಾಲರು ಕುಡಿದು ಮುಕ್ಕೋ, ನಾನು ಊಟ ಹೋಗಿ ಮುಕ್ಕೊಂತೀನಿ. ಏನಪ್ಪ ನಿನಗೆ ತಿಳಿದಿದ್ದು ಮಾಡ್ತಿ? ಅಲ್ವೇ ತಂಗಿ, ಇಟ್ಟು ಹೊತ್ತಾಗೈತಿ, ಮನೆಗೆ ಹೋಗ್ಬೇಕಿಲ್ಲ? ಅವ್ನು ಬರ್ತಿದ್ದ, ನೀ ಯಾಕಿಲ್ಲೇ ಅದಿ? ಇಲ್ರಿ ಗೌಡ್ರೆ, ಮತ್ತು ಇವರು ಮನೆಯಾಗಿರ್ಲಿಲ್ಲ, ನಾನು ಒಬ್ಬಕ್ಕೆ ಹುಡುಗಿ ತೊಗೊಂಡು ಎಲ್ಲಿರೋದು, ಮತ್ತು ಇವ್ರು ಎಟೋತಿ ಬರ್ತಾರ ಏನಂತ ಹುಡುಗಿ ತೊಗೊಂಡು ಈ ಕಡೆಗೆ ಬಂದುಬಿಟ್ಟೆ ರೀ. ಆತಾತು, ರಾತ್ರಿಗೈತಿ, ಈಗೇನು ಹೋಗಕ್ಕೆ ಹೋಗ್ಬೇಡ್ರಿ, ಊಟ ಮಾಡಿ ಇಲ್ಲೇ ಮುಕ್ಕೋರಿ, ಮುಂಜಾನೆ ಅದು ಹೋಗ್ಬಂತ್ರಿ. ಅವು ಒಟ್ಟು ಹಾಲು ತಂದು ಕೊಡ್ಬೇಕು. ಏ ಗೌಡಪ್ಪ, ಬಾರ ನೀನೊಟ್ಟು ಕೂಡ ಹೋಗ್ಬಾ. ಯಾವ ಬೇಡ ಬೇಡ, ನಂಗೆ ಬೇಕಂದ್ರೆ ನಾ ಈಗ ತರಿಸ್ಕೊಂಡು ಕುಡಿತೀನಿ. ಊಟ ಹಚ್ಕೊಂಡು ಬರಲಿ ರೀ. ಬೇಡವಾ, ನನ್ನ ಮಗ ಉಣ್ಲಿಲ್ಲ ಅಂದ್ರೆ ನನಗ್ರಿ ಹೆಂಗೆ ಕೂಡ ಹೋಗತಿ? ಬೇಡ, ಹೋಗಿ ನೀವಿಬ್ರು ಗಂಡ ಹೆಂಡ್ತಿ ಉಣ್ಣು ಹೋಗ್ರಿ. ನನಗೆ ಒಟ್ಟು ಹಾಲು ತಂದು ಕೊಡು, ನಾನು ಒಟ್ಟು ಗುಳಿಗೆ ತೊಗೊಳೋದೈತಿ. ಅವರ ಮೊದ್ಲ ಗುಳಿಗೆ ತೊಗೊಳೋದಾವು, ಒಂದಿಟ್ಟು ಮುಖ ಹಾಲು ಕುಡಿದು ಗುಳಿಗೆ ತೊಗೊಂಡ್ರೆ ಆಮೇಲೆ ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ ರೀ. ಒಂದು ರೊಟ್ಟಿ ತಿಂದಾರ ಗುಳಿಗೆ ತೊಗೋರಲ್ಲ. ಬೇಡ ಬೇಡ, ನಡೀತೈತಿ. ರಾತ್ರಿ ಏನೋ ಬಾಳಿಲ್ಲ, ಗುಳಿಗೆ ಎಡ ಅದಾವ, ಹಾಲು ತೊಗೊಂಡ್ರೆ ನಡೀತೈತಿ. ಹೋಗ್ರಿ, ಹೊತ್ತಾಗೈತಿ, ನೀವು ಇಬ್ರು ಉಣ್ಣು ಹೋಗ್ರಿ. ನಿನ್ನ ಮಗಳಿಗೆ ಉಣಿಸಿದಿಲ್ಲ? ಹ್ಞೂ ರೀ ಅವರ, ಉಣಿಸ್ಯಾಕಿನ ಮಲಗಿಸೀನಿ ರೀ. ಆತು ಹೋಗ್ರಿ. ಪಾಪ ಅದು ಹುಡುಗ ಅಲ್ಲಿ ಹೋಗಿ ಕರ್ಕೊಂಬಂದು ಹೈರಾಣಾಗೈತಿ. ಹೋಗ್ರಿ ಇಬ್ರು ಉಂಡು ಇಲ್ಲೇ ಮಕ್ಕ ಹೋಗ್ರಿ, ಮುಂಜಾನೆ ಹೋಗ್ಬಂತ್ರಿ. ಹಂಗೆ ಒಂದು ನನಗೆ ಹಾಲು ತಂದು ಕೊಟ್ಟು ನೀವು ಉಣ್ಣಾಕುಂದ್ರಿ ಅವ. ಆತ್ರಿ ಅವರ ಬೇಸರ ಮಾಡ್ಕೋಬೇಡ್ರಿ, ದಿನ ಕಳೆದಂಗೆ ಗೌಡ್ರು ಎಲ್ಲ ಸರಿ ಹೊಕ್ಕಾರ. ನಾವು ಒಟ್ಟು ಹೇಳ್ತೀವಿ. ಏನು ಹೇಳಿದ್ರಿ ಏನಾಗಂಗೆ? ಲಗ್ನ ಮಾಡ್ಕೊಳಕ್ಕೆ ಬಲ್ಲೆ ಅಂತಾನೆ, ಇಟ್ಟೆಲ್ಲ ಆಸ್ತಿ ಐತಿ, ನಮ್ಮ ವಂಶ ಬೆಳಗಕ್ಕೆ ಒಂದು ಕೂಸಿಲ್ಲ. ಏನು ಮಾಡೋದಪ್ಪ ಅನ್ನಿಸ್ತೈತಿ ನನಗರ. ಎಲ್ಲ ಸರಿ ಹೊಕ್ಕತ್ತೆ ಹೇಳ್ರಿ ಅವರ, ಹೇಳೋಣ ಹೇಳ್ರಿ ಎಲ್ಲರೂ ಸೇರಿ ನೋಡ ಮುಂದೆ. ಈಗೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಾಗಿರ್ರಿ. ಮೊದಲ ನಿಮಗೆ ಮೈಯಾಗ ಆರಾಮಿರೋದಿಲ್ಲ, ಭಾಳ ವಿಚಾರ ಮಾಡಿ ಹೆಚ್ಚು ಕಡಿಮೆ ಆದಿತ್ತು. ಹಾಂ, ಏನಪ್ಪ, ನಾನು ದೇವ್ರ ಹತ್ರ ಬೇಡ್ಕೊತೀನಿ, ನನ್ನ ಮಗಗೆ ಒಂದು ಕೂಸಾಗ ಮಟ್ಟ ನಾನು ಕರ್ಕೊಬೇಡಪ್ಪ ಅಂತಂದು. ದೇವ್ರ ಇಚ್ಛೆ ಏನೈತೆ ಯಾರಿಗೆ ಗೊತ್ತು. ಆಯ್ತು ಹೋಗಪ್ಪ, ಹೊತ್ತಿಗೆ ತುಂಡು ಹೋಗ್ರಿ. ಆತ್ರಿ ಅವರ.